ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಕೇಸ್. ನಿನ್ನೆ ಸ್ಪಾಟ್ 13ರಲ್ಲಿ ಪತ್ತೆಯಾಗಿಲ್ಲ, ಅವಶೇಷಗಳ ಕುರುಹು. ಇವತ್ತು ಮುಂದುವರಿಯಲಿದೆ ಶೋಧ ಕಾರ್ಯ. ಏನು ಸಿಗದೇ ಇದ್ರೆ ಸ್ಥಗಿತ ಸಾಧ್ಯತೆ. ಧರ್ಮಸ್ಥಳದಲ್ಲಿನ ಬೆಳವಣಿಗೆಗಳಿಂದ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ. ಭಾನುವಾರ ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಶಾಸಕರಿಂದ ದೇವಸ್ಥಾನಕ್ಕೆ ತೆರಳಿ ದರ್ಶನ. ಕ್ಷೇತ್ರಕ್ಕೆ ಧಕ್ಕೆಯಾಗದಂತೆ ನೋಡಿಕೊಳ್ಳಲು ಬಿಜೆಪಿಗೆ ಆರ್ಎಸ್ಎಸ್ ಸೂಚನೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಅಪಪ್ರಚಾರ ಮಾಡ್ತಾ ಇರೋ ಆರೋಪ. ಬೆಳಗಾವಿಯಲ್ಲಿ ಭಕ್ತರಿಂದ ಪ್ರತಿಭಟನಾ ಮೆರವಣಿಗೆ. ತುಮಕೂರಲ್ಲೂ ಮಾಜಿ ಸಚಿವ ಸೊಗಡು ಶಿವಣ್ಣ ನೇತೃತ್ವದಲ್ಲಿ ರ್ಯಾಲಿ. ಕಲಬುರಗಿಯಲ್ಲೂ ಆಕ್ರೋಶ. ವಿಧಾನಸಭೆಯಲ್ಲಿ ಧರ್ಮಸ್ಥಳ ಪ್ರಕರಣದ ಚರ್ಚೆಗೆ ವಿಪಕ್ಷಗಳ ಪಟ್ಟು. ಕಲಾಪ ಆರಂಭಕ್ಕೂ ಮುನ್ನ ಸ್ಪೀಕರ್ ಯುಟಿ ಖಾದರ್ ಭೇಟಿ ಮಾಡಿದ ಗೃಹ ಸಚಿವ ಪರಮೇಶ್ವರ್. ಸದನದಲ್ಲಿ ಸರ್ಕಾರ ನೀಡಬೇಕಾದ ಸ್ಪಷ್ಟನೆ ಬಗ್ಗೆ ಚರ್ಚೆ. ಸಚಿವ ಸಂಪುಟದಿಂದ ಕೆಎನ್ ರಾಜಣ್ಣ ವಜಾ. ದೆಹಲಿ ಯಾತ್ರೆಗೆ ಸಜ್ಜಾಗ್ತಾ ಇದೆ ಮಾಜಿ ಸಚಿವ ಆ್ಯಂಡ್ ಟೀಮ್. ಮತಗಳ್ಳತನದ ಬಗ್ಗೆ ಹೇಳಿಕೆ ಸಂಬಂಧ ಮನವರಿಕೆ ಮಾಡಿಕೊಡಲು ತಯಾರಿ. ಪ್ರಧಾನಿ ಮೋದಿಗೆ ಬೆಳ್ಳಿ ಗಣೇಶ ಉಡುಗೊರೆ ಕೊಟ್ಟಿದ್ದ ಡಿಕೆಶಿ. ಬಿಜೆಪಿ ಶಾಸಕ ಎಂ ಕೃಷ್ಣಪ್ಪ ತಂದ ಉಡುಗೊರೆ ಡಿಸಿಎಂ ಕೊಟ್ಟರು ಅನ್ನೋ ಚರ್ಚೆ. ನನಗೆ ಅಂತಹ ದುಸ್ಥಿತಿ ಬಂದಿಲ್ಲ ಅಂತ ಎಕ್ಸ್ನಲ್ಲಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ ಮನೆಯ ಮೇಲೆ ಇಡಿ ರೇಡ್. ಶಾಸಕ ಕುಟುಂಬಸ್ಥರು ಊರಲ್ಲಿ ಇಲ್ಲದೇ ಇರುವಾಗ ದಾಳಿ ನಡೆಸಿ ಪರಿಶೀಲನೆ. ಮನೆಯ ಮುಂಭಾಗ ಸಿಎಸ್ಎಫ್ ಸಿಬ್ಬಂದಿ ಕಾವಲು. ಹೊಸಪೇಟೆಯಲ್ಲೂ ಗಣಿ ಉದ್ಯಮಿಗಳಿಗೆ ಶಾಕ್ ಕೊಟ್ಟ ಇಡಿ. ಸ್ವಸ್ತಿಕ್ ನಾಗರಾಜ್ ಮನೆ, ಕಚೇರಿ, ಸ್ಟೀಲ್ ಅಂಗಡಿ ಮೇಲೆ ರೇಡ್. ಮತ್ತೊಬ್ಬ ಉದ್ಯಮಿ ಕಾಂಗ್ರೆಸ್ ನಗರಸಭೆ ಸದಸ್ಯ ಕಾರದಪುಡಿ ಮಹೇಶ್ಗೆ ಸಂಬಂಧಿಸಿದ ಸ್ಥಳಗಳಲ್ಲೂ ಶೋಧ. ನಾಯಿಗಳಿಗೂ ಹಕ್ಕಿದೆ. ದೊಡ್ಡ ದೊಡ್ಡ ನಗರಗಳಲ್ಲಿ ತೊಂದರೆಯಾಗ್ತಾ ಇದೆ. ಈ ವಿಚಾರವಾಗಿ ಬಿಬಿಎಂಪಿ ಮಹಾನಗರ ಪಾಲಿಕೆ ಗಮನ ಹರಿಸಬೇಕು. ಬೀದಿ ನಾಯಿಗಳನ್ನು ಶೆಡ್ಗೆ ಹಾಕೋ ಬಗ್ಗೆ ಸುಪ್ರೀಂ ತೀರ್ಪಿಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ. ಬಿಬಿಎಂಪಿ ಕೊಟ್ಟಿರೋ ಲೆಕ್ಕಕ್ಕೂ ಅಸಲಿ ಚಿತ್ರಣಕ್ಕೂ ಅಜಗಜಾಂತರ. ನಗರದ ಕೆಲ ರಸ್ತೆಗಳಲ್ಲಿ ಹೆಜ್ಜೆ ಹೆಜ್ಜೆಗೂ ಇವೆ ಡೆಡ್ಲಿ ಗುಂಡಿಗಳು. ತನ್ನ ವ್ಯಾಪ್ತಿಗೆ ಬರೋದು ಕೇವಲ 4324 ಗುಂಡಿ ಅಂತ ಪಾಲಿಕೆ ಕೊಟ್ಟಿದೆ ಲೆಕ್ಕ. ರಾಯಚೂರು ಜಿಲ್ಲೆಯಾದ್ಯಂತ 3 ದಿನಗಳಿಂದ ಭಾರೀ ಮಳೆ. ಸಿಂಧನೂರು ತಾಲೂಕಿನ ಒಳಬಳ್ಳಾರಿ ಬಳಿ ಜಮೀನಿಗೆ ನುಗ್ಗಿದ ತುಂಗಾಭದ್ರಾ ನದಿ ನೀರು. ಹದ ಮಾಡಿ ನಾಟಿ ಮಾಡಿದ್ದ ಭತ್ತ ಪೂರ್ತಿ ಜಲಾವೃತ. ನಮ್ಮ ಮೆಟ್ರೋ ಯೆಲ್ಲೋ ಮಾರ್ಗದ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಇದೇ ತಿಂಗಳಲ್ಲಿ ಹಳದಿ ಮಾರ್ಗಕ್ಕೆ 4ನೇ ರೈಲು ಎಂಟ್ರಿ. ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಬಂದ 4ನೇ ರೈಲಿನ 1 ಬೋಗಿ. ಬೆಂಗಳೂರಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್. ಸದ್ದಿಲ್ಲದೆ 3 ಸ್ಪೆಷಲ್ ಟೀಮ್ ರಚಿಸಿ ಸಿಐಡಿ ಅಧಿಕಾರಿಗಳಿಂದ ತನಿಖೆ. ಮೊದಲಿಗೆ ಶಾಸಕ ಭೈರತಿ ಬಸವರಾಜ್ ವಿಚಾರಣೆಗೆ ತಯಾರಿ. ಇನ್ನೆರಡು ದಿನದಲ್ಲಿ ಬುಲಾವ್ ಸಾಧ್ಯತೆ. ದೇಶದಾದ್ಯಂತ ಹರ್ ಘರ್ ತಿರಂಗಾ ಯಾತ್ರೆಯ ಅದ್ದೂರಿ ಮೆರವಣಿಗೆ. ತಮ್ಮ ನಿವಾಸದ ಮೇಲೆ ತ್ರಿವರ್ಣ ಧ್ವಜ ಹಾರಿಸಿದ ಕೇಂದ್ರ ಸಚಿವ ಅಮಿತ್ ಶಾ. ರಾಷ್ಟ್ರ ಧ್ವಜ ಹಿಡಿದು ಶಾಲಾ ಮಕ್ಕಳು, ನಾಗರಿಕರಿಂದ ಜಾಥಾ. ತ್ರಿವರ್ಣ ಧ್ವಜ ನೀತಿ ಸಂಹಿತೆಗೆ ತಿದ್ದುಪಡಿ ಎಫೆಕ್ಟ್. ಖಾದಿ ರಾಷ್ಟ್ರ ಧ್ವಜದ ಬೇಡಿಕೆ ತೀವ್ರ ಕುಸಿತ. ಹುಬ್ಬಳ್ಳಿಯಲ್ಲಿರೋ ದೇಶದ ಏಕೈಕ ರಾಷ್ಟ್ರ ಧ್ವಜ ತಯಾರಿಕಾ ಕೇಂದ್ರ ಮುಚ್ಚೋ ಭೀತಿ. ನೇ ಸ್ವಾತಂತ್ರ್ಯ ದಿನಾಚರಣೆ ದೇಶದಾದ್ಯಂತ ಭರ್ಜರಿ ಸಿದ್ಧತೆ. ದೆಹಲಿಯ ಕೆಂಪುಕೋಟೆಯ ಬಳಿ ಪರೇಡ್ ರಿಹರ್ಸಲ್. ಯಮುನಾ ನದಿ, ದೆಹಲಿ ಪೊಲೀಸರಿಂದ ಬೋಟಿಂಗ್ನಲ್ಲಿ ಗಸ್ತು. ಸುಂಕ ವಿವಾದದ ಮಧ್ಯೆ ಪ್ರಧಾನಿ ಮೋದಿ ಅಮೆರಿಕ ಭೇಟಿ.
ಮುಂದಿನ ತಿಂಗಳು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾಗಿ. ಟ್ರಂಪ್ ಜೊತೆ ದ್ವಿಪಕ್ಷೀಯ ಮಾತುಕತೆ ನಡೆಸುವ ಸಾಧ್ಯತೆ. ತುಂತುರು ಮಳೆಯಲ್ಲಿ ಮೈ ಚಳಿ ಬಿಟ್ಟು ಕುಣಿದ ಮಯೂರ, ಗರಿ ಬಿಚ್ಚಿ ನರ್ತಿಸಿದ ನವಿಲಿನ ದೃಶ್ಯ ಮೊಬೈಲ್ನಲ್ಲಿ ಸೆರೆ. ಕೊಪ್ಪಳದ ಬಂಡಿ ಹರ್ಲಾಪುರ ಬೆಟ್ಟದಲ್ಲಿ ನವಿಲಿನ ನೃತ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.